ನಮಸ್ಕಾರ ಎಲ್ಲರಿಗೂ ರುಕ್ಕು ಕುಕ್ಕಿಂಗ್ ವಿಡಿಯೋಸ್ಗೆ ಸ್ವಾಗತ. ಇವತ್ತು ಹಲಸಂದೆ ಕಾಳಿನ ವಡೆ ಮಾಡಿದ್ದೀನಿ. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಹಲಸಂದೆ ಕಾಳನ್ನು ಕ್ಲೀನ್ ಮಾಡಿ 5ರಿಂದ 6 ಅವರು ನೆನೆ ಹಾಕಿದ್ದೆ. ಎಷ್ಟು ನೆನೆ ಹಾಕ್ತೀವಲ್ಲ ಅಷ್ಟು ವಡೆ ಚೆನ್ನಾಗಿ ಬರುತ್ತೆ. ನೆನೆಸಿಟ್ಟಿರೋ ಕಾಳುಗಳನ್ನು 2 ಸರಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಾಳು ಬೇರೆ ಹಾಗೂ ನೀರು ಬೇರೆ ಮಾಡಿ ಕಾಳುಗಳನ್ನು ಒಂದು ಬೇರೆ ಪಾತ್ರೆಯಲ್ಲಿ ತಕ್ಕೋಬೇಕು. ಹಲಸಂದೆ ಕಾಳಿನ ಸೀಸನ್ ಅಲ್ವಾ, ಹಾಗಾಗಿ ಹಲಸಂದೆ ವಡೆ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಡಿಫ್ರೆಂಟಾಗೂ ರುಚಿಯಾಗಿರುತ್ತೆ. ಈಗ ಕಾಳುಗಳು ತೆಗ್ದಾದ ನಂತರ ಒಂದು ಮಿಕ್ಸಿ ಜಾರಿಗೆ ರುಬ್ಕೊಳ್ಳೋಕ್ಕೆ ಹಾಕ್ತಾಯಿದ್ದೀನಿ. ನೀರೆಲ್ಲ ಆವಿ ಆದ ನಂತರ ಅದನ್ನು ಹಾಕ್ಕೋಬೇಕು. ಕಾಳಿನ ಜೊತೆಯಲ್ಲೇ ಇದಕ್ಕೆ ಬೇಕಾಗಿರೋ ಮಸಾಲೆಗಳನ್ನು ಹಾಕಿ ರುಬ್ಕೋತಾ ಇದ್ದೀನಿ. ಈಗ ಇದಕ್ಕೆ ಬೇಕಾಗಿರೋ ಮಸಾಲೆಗಳೇನೆಂದರೆ, ನಾನಿಲ್ಲಿ ಮೊದಲಿಗೆ 2ರಿಂದ 3 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 4-5 ಪೀಸಸ್ಸು ಶುಂಠಿನ ತಗೊಂಡಿದ್ದೀನಿ. ಅದನ್ನೆಲ್ಲ ಇದ್ರ ಜೊತೆಗೆ ಹಾಕಿ ತರಿಯಾಗಿ ರುಬ್ಕೋಬೇಕು. ನೋಡಿದ್ರಲ್ಲ, ಇಷ್ಟು ರುಬ್ಬಿದರೆ ಸಾಕಾಗುತ್ತೆ. ತೀರಾ ನೈಸ್ ಆಗಬಾರ್ದು, ವಡೆ ಚೆನ್ನಾಗಿ ಬರೋದಿಲ್ಲ. ಈ ಥರ ಇದ್ದರೆ ಚೆನ್ನಾಗಾಗುತ್ತೆ ವಡೆ. ತರಿಯಾಗಿದೆ ನೋಡಿ. ಇದನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ರುಬ್ಬಿರೋ ಮಸಾಲೆನ ಎಲ್ಲ ಕ್ಲೀನಾಗಿ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ, ಈಗ ಇದರ ಜೊತೆಗೆ ನಾವು ಸಣ್ಣದಾಗಿ ಹೆಚ್ಚಿರುವಂತಹ 2 ದೊಡ್ಡ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕಿದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಇದ್ರ ಜೊತೆಗೇ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಹಿಟ್ಟನ್ನು ಕೊತ್ತಂಬರಿ ಹಾಗೂ ಕರಿಬೇವು, ಈರುಳ್ಳಿ ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಆಗೋ ಥರ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟೇಜಲ್ಲಿ ನಿಮಗೆ ಇಷ್ಟ ಆಗುವಂತಹ ಇಂಗ್ರೀಡಿಯೆಂಟ್ಸು, ಓಂಕಾಳು ಅಥವಾ ಸೋಂಪು ಏನಾದರೂ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಈ ಥರ ನೀಟಾಗಿ ಕಲಸಿ ಇಟ್ಬಿಡಬೇಕು. ನಂತರ ಈಗ ಒಲೆ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಮೊದಲಿಗೆ ಎಣ್ಣೆ ಕಾಯೋಷ್ಟರಲ್ಲಿ ನಾವಿಲ್ಲಿ ಉಪ್ಪು ಹಾಕಿ ಮತ್ತೊಂದು ಸಾರಿ ಹಿಟ್ಟನ್ನು ಕಲಿಸ್ಕೊಂಬಿಡೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಇನ್ನೊಂದು ಸರಿ ಚೆಕ್ ಮಾಡ್ಕೊಂಬಿಡಿ ಟೇಸ್ಟು. ನಂತರ ಎಣ್ಣೆ ಕಾದಿದೆ. ಈಗ ಕಾದಿರೋ ಎಣ್ಣೆಯಲ್ಲೇ ನಾವು ವಡೆ ತಟ್ಟಿ ಬಿಡೋಣ. ಮೊದಲಿಗೆ ಸ್ವಲ್ಪ ಕೈಗೆ ನೀರು ಹಾಕಿಬಿಟ್ಟು ವಡೆನ ಈ ರೀತಿಯಾಗಿ ತಟ್ಕೊಳ್ಳೋಣ. ತೀರಾ ದಪ್ಪ ಬೇಡ, ಹಾಗೆ ತೀರಾ ತೆಳುವೂ ಬೇಡ. ಈ ರೀತಿಯಾಗಿ ತಟ್ಟಿ ಮೀಡಿಯಮಾಗಿ ಕಾದಿರೋಂಥ ಎಣ್ಣೆಯಲ್ಲಿ ಬಿಡಬೇಕು. ಈ ರೀತಿಯಾಗಿ ತಟ್ಟೋಕ್ಕೆ ನೀವು ಬಾಳೆ ಎಲೆ ಅಥವಾ ವೀಳ್ಯದೆಲೆ ಅಥವಾ ಪ್ಲೇಟು ಸಹ ಯೂಸ್ ಮಾಡ್ಬೋದು. ನಾವಿಲ್ಲಿ ಕೈಯಿಂದನೇ ಮಾಡ್ತಾಯಿದ್ದೀನಿ. ಕೈಗೂ ಸಹ ಅಂಟ್ತಾ ಇಲ್ಲ, ಹಾಗೆ ಕ್ಲೀನಾಗಿ ಬರ್ತಾಯಿದೆ. ಹಲಸಂದೆ ವಡೆ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಕೈ ಮೇಲೇ ತಟ್ಟಿ ಬಿಟ್ಕೋಬಹುದು ವಡೆನ. ಈ ರೀತಿಯಾಗಿ ಬಿಟ್ಟಿದ್ದೀವಿ. ಈಗ ಸ್ವಲ್ಪ ಕೆಂಪಗಾಗೋವರೆಗೂ ಒಂದೇ ಕಡೆ ಅದನ್ನು ಬೇಯಿಸ್ಕೋಬೇಕು. ನಂತರ ತಿರುವ್ಕೋಬೇಕು. ಕ್ರಿಸ್ಪಿಯಾಗಿ ಬರುತ್ತೆ ಹಲಸಂದೆ ವಡೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಉರಿ ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದರೆ ಒಳಗೆಲ್ಲ ತುಂಬ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ. ನೋಡಿ, ಆಲ್ರೆಡಿ ಬೆಂದಿದೆ. ಈ ರೀತಿಯಾಗಿ ಬೇಯಿಸ್ಕೋಬೇಕು.
ತುಂಬ ಚೆನ್ನಾಗಿರುತ್ತೆ ಅಲಸಂದೆ ವಡೆ. ನೋಡಿದ್ರಲ್ಲ, ಕಂಪ್ಲೀಟಾಗಿ ಬೆಂದಿದೆ. ಈಗ ಒಂದು ಪ್ಲೇಟ್ನಲ್ಲಿ ತೆಗೆದು ಬಿಡೋಣ. ಎಣ್ಣೆನೂ ಸಹ ಜಾಸ್ತಿ ಹಿಡ್ಕೊಳ್ಳೋದಿಲ್ಲ ಅಲಸಂದೆ ವಡೆ. ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆಯೂ ಇಲ್ಲ. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಉಬ್ಬಿನೂ ಸಹ ಬಂದಿದೆ. ಇದೇ ರೀತಿಯಾಗಿ ಮಾಡಬೇಕು. ತುಂಬ ಈಸಿಯಾಗಿದೆ ಮೆಥಡು. ಈಗ ಮತ್ತೆ ಇನ್ನೊಂದು ಟ್ರಿಪ್ಪು ಹಾಕಿದ್ದೀವಿ. ಇದನ್ನು ಸಹ ಅದೇ ರೀತಿಯಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು, ಕೆಂಪಗಾಗೋವರೆಗೂ. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮಾಡೋಕ್ಕೆ ದೊಡ್ಡ ಕೆಲಸನೂ ಏನಿಲ್ಲ. ಹಾಗಾಗಿ ಯಾವಾಗ ಬೇಕು ಆವಾಗೂ ಮಾಡಿಕೊಂಡು ತಿನ್ಬಹುದು. ಮಕ್ಕಳೆಲ್ಲ ಇಷ್ಟಪಟ್ಟು ಸಹ ತಿಂತಾರೆ. ನೋಡಿದ್ರಲ್ಲ, ಕಂಪ್ಲೀಟಾಗಿ ಬೆಂದಿದೆ. ಈಗ ಇದನ್ನು ಸಹ ತೆಗೆದುಬಿಡೋಣ. ಆಲ್ರೆಡಿ ರೆಡಿ ಆಯಿತು ಅಲಸಂದೆ ವಡೆ. ನೋಡಿದ್ರಲ್ಲ, ಮಳೆಗಾಲಕ್ಕೆ ಅಥವಾ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ಸ್ನ್ಯಾಕ್ಸ್ ರೆಸಿಪಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಸಹ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ರುಚಿಯಾಗಿರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.